ಒಮ್ಮೆ ಕಲ್ಪನೆ ಮಾಡ್ಕೊಳ್ಳಿ, ಸೀನಾಯಿ ಅರಣ್ಯ, ಬಿಸಿ ಗಾಳಿ, ಅಲ್ಲೇ ಇಸ್ರೇಲ್ನ ಜನರು ಅಲೆದಾಡ್ತಿದ್ದಾರೆ. ಇದೇ ಜಾಗದಲ್ಲಿ ದೇವರು ಮೋಶೆಗೆ 10 ಆಜ್ಞೆಗಳನ್ನು ಕೊಟ್ಟಿದ್ದು. ಒಂದು ಕಡೆ ಅದ್ಭುತಗಳು ನಡೀತಿತ್ತು, ಸ್ವರ್ಗದಿಂದ ಮನ್ನಾ ಬೀಳ್ತಿತ್ತು. ಆದರೆ ಇನ್ನೊಂದು ಕಡೆ ಜನರ ಪಾಪ ಕೂಡ ಒಂದು ನೆರಳಿನ ಹಾಗೆ ಅವರ ಜೊತೆಯಲ್ಲೇ ಇತ್ತು. ಈಗ ಪ್ರಶ್ನೆ ಏನಂದ್ರೆ, ಇಷ್ಟು ಪವಿತ್ರನಾದ ದೇವರು ಪಾಪ ಮಾಡಿದ ಜನರ ಜೊತೆ ಹೇಗೆ ವಾಸಿಸೋಕೆ ಸಾಧ್ಯ? ಇದಕ್ಕೊಂದು ದಾರಿ ಬೇಕಲ್ವಾ? ಅದಕ್ಕಾಗಿಯೇ ದೇವರು ಮೋಶೆಗೆ ಒಂದು ವಿಶೇಷವಾದ ಕ್ಯಾಲೆಂಡರ್, ಅಂದರೆ ಹಬ್ಬಗಳ ಒಂದು ಸರಣಿಯನ್ನು ಕೊಟ್ರು. ಇದು ಅವರ ಸಂಬಂಧದ ಕಥೆಯನ್ನೇ ಹೇಳುತ್ತೆ. ನೋಡಿ, ಇದೇ ದೇವರ ಆಜ್ಞೆ. ಈ ಹಬ್ಬಗಳು ಸುಮ್ಮನೆ ಪಾರ್ಟಿ ಮಾಡಕ್ಕೆ ಇದ್ದಿದ್ದಲ್ಲ, ಅವು ದೈವಿಕ ನೇಮಕಾತಿಗಳು, ಅಂದ್ರೆ ಅಪಾಯಿಂಟ್ಮೆಂಟ್ಸ್ ಇದ್ದ ಹಾಗೆ. ದೇವರು ತಾನೇ ನಿಗದಿಪಡಿಸಿದ ಸಮಯಗಳು. ಯಾಕೆ? ತನ್ನ ಜನರನ್ನ ಭೇಟಿ ಮಾಡೋಕೆ, ಅವರ ತಪ್ಪುಗಳನ್ನು ಕ್ಷಮಿಸೋಕೆ ಮತ್ತೆ ಅವರ ಜೊತೆಗಿನ ಸಂಬಂಧವನ್ನ ಸರಿಪಡಿಸ್ಕೊಳ್ಳೋಕೆ. ಸರಿ, ಹಾಗಾದ್ರೆ ಈ ಪವಿತ್ರ ಕ್ಯಾಲೆಂಡರ್ನ ಪ್ರಯಾಣ ಹೇಗಿರುತ್ತೆ? ಮೊದಲು ಒಂದು ಪವಿತ್ರ ಲಯ ಹೇಗೆ ಶುರುವಾಯಿತು ಅಂತ ನೋಡೋಣ. ಆಮೇಲೆ ವಸಂತಕಾಲದ ವಿಮೋಚನೆಯ ಹಬ್ಬಗಳು, ನಂತರ ಪಶ್ಚಾತ್ತಾಪಕ್ಕೆ ಒಂದು ಗಂಭೀರವಾದ ಕರೆ, ಮತ್ತು ಅದರ ಕ್ಲೈಮ್ಯಾಕ್ಸ್ ಪ್ರಾಯಶ್ಚಿತ್ತದ ದಿನ. ಆಮೇಲೆ ಒಂದು ದೊಡ್ಡ ಸಂತೋಷದ ಹಬ್ಬ, ಮತ್ತು ಕೊನೆಗೆ ಇದೆಲ್ಲದರ ಅರ್ಥ ಏನು ಅನ್ನೋದನ್ನ ತಿಳಿಯೋಣ. ನಮ್ಮ ಈ ಕಥೆ ಶುರುವಾಗೋದು ಯಾವುದೋ ದೊಡ್ಡ ಬಲಿಯಿಂದಲ್ಲ, ಬದಲಾಗಿ ಒಂದು ಸರಳವಾದ ಆದರೆ ಬಹಳ ಮುಖ್ಯವಾದ ಆಚರಣೆಯಿಂದ. ಈ ಇಡೀ ಪವಿತ್ರ ವರ್ಷಕ್ಕೆ ಅಡಿಪಾಯ ಅಂದ್ರೆ ಅದು ವಾರದ ಸಬ್ಬತ್. ಈ ಹಬ್ಬಗಳ ಮಹತ್ವವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಬನ್ನಿ ಎಲಿಯೋರ್ ಅನ್ನೋ ಒಬ್ಬ ಯುವ ಲೇವಿಯನ ದೃಷ್ಟಿಯಿಂದ ಇದನ್ನೆಲ್ಲ ನೋಡೋಣ. ಸಬ್ಬತ್ ಅಂದ್ರೆ ಸುಮ್ಮನೆ ಕಲ್ಸಕ್ಕೆ ರಜೆ ಹಾಕೋದಲ್ಲ. ಎಲಿಯೋರನ ತಾಯಿ ಹೇಳ್ತಿದ್ದ ಹಾಗೆ ಅದು ಶಾಶ್ವತತೆಯ ಒಂದು ರುಚಿ. ಅಂದ್ರೆ ಪಾಪದಿಂದಾಗಿ ನಾವು ಪಡೋ ನಿರಂತರ ಶ್ರಮದಿಂದ ಒಂದು ದಿನದ ಮಟ್ಟಿಗೆ ಬಿಡುಗಡೆ, ದೇವರ ಶಾಂತಿಯಲ್ಲಿ ವಿಶ್ರಾಂತಿ ಪಡೆಯೋ ಸಮಯ. ಈ ವಾರದ ಲಯ ಸಮಯಕ್ಕೆ ಒಂದು ಪವಿತ್ರತೆಯನ್ನು ತಂದುಕೊಡ್ತಿತ್ತು. ಈ ವಾರದ ಲಯವೇ ವಾರ್ಷಿಕ ಹಬ್ಬಗಳ ಒಂದು ದೊಡ್ಡ ಚಕ್ರಕ್ಕೆ ಅಡಿಪಾಯ ಹಾಕಿತ್ತು. ವಸಂತಕಾಲದ ವಿಮೋಚನೆಯಿಂದ ಹಿಡಿದು ಶರತ್ಕಾಲದ ಪ್ರಾಯಶ್ಚಿತ್ತದವರೆಗೂ ಈ ಹಬ್ಬಗಳು ಇಸ್ರೇಲ್ ಜನರ ಜೀವನಕ್ಕೆ ಒಂದು ರೂಪವನ್ನೇ ಕೊಡ್ತಿದ್ವು. ಸರಿ, ಈಗ ವಸಂತಕಾಲದ ಹಬ್ಬಗಳ ಕಡೆಗೆ ಬರೋಣ. ಇವು ಇಸ್ರೇಲ್ ಜನರ ಅತಿ ದೊಡ್ಡ ಕಥೆಯನ್ನ ನೆನೆಸುತ್ತೆ. ಅದು ಐಗುಪ್ತದ ದಾಸತ್ವದಿಂದ ಸಿಕ್ಕ ನಾಟಕೀಯ ಬಿಡುಗಡೆ. ಇದು ಸುಮ್ಮನೆ ಹಳೆ ಕತೆ ನೆನ್ಪಿಸ್ಕೊಳ್ಳೋದಲ್ಲ, ಆ ಸ್ವಾತಂತ್ರ್ಯದ ಅನುಭವವನ್ನ ಮತ್ತೆ ಜೀವಿಸೋದು. ಈ ವಸಂತಕಾಲದ ಹಬ್ಬಗಳು ಬಿಡುಗಡೆಯ ಕಥೆಯನ್ನ ಹಂತ ಹಂತವಾಗಿ ಹೇಳ್ತವೆ. ಮೊದಲನೆಯದು ಪಸ್ಕ ಹಬ್ಬ, ರಕ್ತದ ಮೂಲಕ ಸಿಕ್ಕ ರಕ್ಷಣೆ. ಆಮೇಲೆ ಹುಳಿಯಿಲ್ಲದ ರೊಟ್ಟಿಯ ಹಬ್ಬ, ಇದು ಪಾಪದಿಂದ ಶುದ್ಧರಾಗೋದನ್ನ ಸಂಕೇತಿಸುತ್ತೆ. ನಂತರ ಪ್ರಥಮ ಫಲಗಳ ಹಬ್ಬ, ಇದು ಭವಿಷ್ಯದ ಸಮೃದ್ಧಿಯ ಒಂದು ಭರವಸೆ. ಕೊನೆಗೆ ಪೆಂತೆಕೋಸ್ತ್, ಆ ಸಮೃದ್ಧಿಯನ್ನ ಸಂಭ್ರಮಿಸೋ ಆಚರಣೆ. ನೋಡಿ, ಪ್ರತಿಯೊಂದು ಹಬ್ಬಕ್ಕೂ ಒಂದು ಅರ್ಥವಿದೆ. ಎಲ್ಲವೂ ಬಿಡುಗಡೆ ಮತ್ತು ವಾಗ್ದಾನದ ಕಥೆಯನ್ನೇ ಹೇಳ್ತವೆ. ವಸಂತದ ಆ ಸಂತೋಷದ ವಾತಾವರಣದಿಂದ ನಾವು ಈಗ ಶರತ್ಕಾಲದ ಗಂಭೀರತೆಗೆ ಬರ್ತಿದ್ದೇವೆ. ವರ್ಷದ ಅತ್ಯಂತ ಪವಿತ್ರವಾದ ದಿನ ಹತ್ತಿರ ಬರ್ತಿದೆ ಅಂತ ಜನರಿಗೆ ಎಚ್ಚರಿಕೆ ಕೊಡೋಕೆ ಒಂದು ತುತೂರಿಯ ತೀಕ್ಷ್ಣವಾದ ಧ್ವನಿಯೊಂದಿಗೆ ಈ ಋತು ಶುರುವಾಗುತ್ತೆ. ಈ ತುತೂರಿಯ ಶಬ್ದ ಇದೆಯಲ್ಲ, ಅದು ಸಂಭ್ರಮಕ್ಕಲ್ಲ, ಅದೊಂದು ಎಚ್ಚರಿಕೆಯ ಕರೆ. ಅದು ಹೀಗೆ ಕೂಗಿ ಹೇಳಿದಂತಿತ್ತು, ಎಚ್ಚರಗೊಳ್ಳಿ, ನಿಮ್ಮನ್ನ ನೀವು ಸರಿಪಡಿಸ್ಕೊಳ್ಳಿ, ಮಹಾರಾಜ ಬರ್ತಿದ್ದಾರೆ. ಇದು ದೇವರು ತೋರಿಸ್ತಿದ್ದ ಒಂದು ಕರುಣೆ. ತೀರ್ಪು ಬರೋಕೂ ಮುಂಚೆ ದಾರಿ ತಪ್ಪದವರಿಗೆ ಮನೆಗೆ ವಾಪಸ್ ಬನ್ನಿ ಅಂತ ಕರೆಯೋ ಹಾಗೆ. ಈಗ ನಾವು ಈ ಪವಿತ್ರ ವರ್ಷದ ಕ್ಲೈಮ್ಯಾಕ್ಸ್ಗೆ ಬಂದಿದ್ದೇವೆ. ಯೋಮ್ ಕಿಪುರ್ ಅಂದ್ರೆ ಪ್ರಾಯಶ್ಚಿತ್ತದ ದಿನ. ಇದೊಂದೇ ಒಂದು ದಿನ ಇಡೀ ದೇಶದ ಪಾಪಗಳಿಗಾಗಿ ಪ್ರಾಯಶ್ಚಿತ್ತ ಮಾಡೋಕೆ ಮಹಾಯಾಜಕ ಅತಿ ಪವಿತ್ರ ಸ್ಥಳದ ಒಳಗೆ ಹೋಗೋಕೆ ಸಾಧ್ಯವಿದ್ದಿದ್ದು. ಒಂದು ಕ್ಷಣ ಯೋಚನೆ ಮಾಡಿ, ವರ್ಷಕ್ಕೆ ಒಂದೇ ಸಾರಿ ಒಬ್ಬನೇ ಒಬ್ಬ ವ್ಯಕ್ತಿ ದಪ್ಪನೆಯ ತೆರೆ ಹಿಂದೆ ದೇವರ ಸಾನ್ನಿಧ್ಯಕ್ಕೆ ಹೋಗೋದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಅದು ತುಂಬಾನೇ ಅಪಾಯಕಾರಿ. ಯಾಕಂದ್ರೆ ಇದಕ್ಕೂ ಮುಂಚೆ ಅರೋನನ 2 ಗಂಡು ಮಕ್ಕಳು ತಪ್ಪು ರೀತಿಯಲ್ಲಿ ದೇವರಿಗೆ ಅರ್ಪಣೆ ಕೊಟ್ಟು ಅಲ್ಲೇ ಸತ್ತೋಗಿದ್ರು. ಹಾಗಾಗಿ ಮಹಾಯಾಜಕ ಮಾತ್ರ, ಅದು ವರ್ಷಕ್ಕೊಮ್ಮೆ ಇಡೀ ಜನರ ಪರವಾಗಿ ದೇವರ ಹತ್ರ ಹೋಗ್ತಿದ್ದ. ಇದು ತುಂಬಾನೇ ಸಂಕೀರ್ಣವಾದ ಆದರೆ ಅಷ್ಟೇ ಶಕ್ತಿಯುತವಾದ ಒಂದು ವಿಧಿ. ಮೊದಲು ಮಹಾಯಾಜಕ ತನ್ನಗಾಗಿ ಮತ್ತು ತನ್ನ ಕುಟುಂಬದ ಪಾಪಗಳಿಗಾಗಿ ಪ್ರಾಯಶ್ಚಿತ್ತ ಮಾಡ್ಕೋಬೇಕಿತ್ತು. ಯಾಕೆಂದ್ರೆ ಬೇರೆಯವರ ಪಾಪವನ್ನ ಹೊರಗೆ ಹೋಗೋನು ತಾನು ಶುದ್ಧನಾಗಿರ್ಬೇಕಲ್ವಾ. ಆಮೇಲೆ ಅವನು ಇಡೀ ಜನಾಂಗದ ಪಾಪಗಳನ್ನ ಹೊತ್ಕೊಂಡು ದೇವರ ಸನ್ನಿಧಿಗೆ ಹೋಗ್ತಿದ್ದ. ಪ್ರತಿಯೊಂದು ಹೆಜ್ಜೆಯೂ ಪಾಪ ಎಷ್ಟು ಗಂಭೀರವಾದದ್ದು ಮತ್ತು ದೇವರು ಎಷ್ಟು ಪವಿತ್ರ ಅನ್ನೋದನ್ನ ಒತ್ತಿ ಹೇಳ್ತಿತ್ತು. ಈ ಪ್ರಾಯಶ್ಚಿತ್ತದ ವಿಧಿಯ ಕೇಂದ್ರಬಿಂದು ಅಂದ್ರೆ ಈ 2 ಆಡುಗಳು. ಪ್ರತಿಯೊಂದಕ್ಕೂ ಬೇರೆ ಬೇರೆ ಕೆಲ್ಸ.
ಒಂದು ಆಡಿನ ರಕ್ತವನ್ನ ದೇವರ ಪವಿತ್ರ ವಾಸಸ್ಥಾನವನ್ನ ಶುದ್ಧೀಕರಿಸೋಕೆ ಬಳಸಲಾಗ್ತಿತ್ತು. ಅಂದ್ರೆ ಪಾಪದಿಂದ ಉಂಟಾದ ಕಳೆಯನ್ನ ತೊಳೆದು ಅದನ್ನು ಮುಚ್ಚಲಾಗ್ತಿತ್ತು. ಇನ್ನೊಂದು ಆಡು, ಅದೇ ಪಾಪ ನಿವಾರಕ ಆಡು, ಅದು ಜನರ ಪಾಪಗಳ್ನೆಲ್ಲ ತನ್ನ ಮೇಲೆ ಹೊತ್ತುಕೊಂಡು ಅವುಗಳನ್ನ ಶಾಶ್ವತವಾಗಿ ದೂರಕ್ಕೆ ತಕ್ಕೊಂಡೋಗ್ತಿತ್ತು. ಕಲ್ಪನೆ ಮಾಡ್ಕೊಳ್ಳಿ, ಆ ಪಾಪ ನಿವಾರಕ ಆಡನ್ನ ಅರಣ್ಯದ ಕಡೆಗೆ ಓಡಿಸಿಕೊಂಡು ಹೋದಾಗ ಅದು ಮತ್ತೆಂದೂ ವಾಪಸ್ ಬರ್ತಿರ್ಲಿಲ್ಲ. ಅದರ ಜೊತೆಗೆ ಜನರ ಪಾಪಗಳು ಕೂಡ ದೈಹಿಕವಾಗಿ ಮತ್ತು ಸಾಂಕೇತಿಕವಾಗಿ ದೂರ ಹೋಗ್ತಿದ್ವು. ಇಲ್ಲಿ ಪಾಪವನ್ನ ಕ್ಷಮಿಸೋದು ಮಾತ್ರವಲ್ಲ, ಅದನ್ನು ಸಂಪೂರ್ಣವಾಗಿ ಗಡೀಪಾರು ಮಾಡಲಾಗ್ತಿತ್ತು. ಇಷ್ಟೆಲ್ಲ ಉಪವಾಸ, ಪ್ರಾರ್ಥನೆ ಮತ್ತು ವಿಧಿವಿಧಾನಗಳ ನಂತರ ದಿನದ ಕೊನೆಯಲ್ಲಿ ಸಿಕ್ತಿದ್ದ ವಾಗ್ದಾನವಿದು. ದೇವರು ಶುದ್ಧೀಕರಣ ಮತ್ತು ನವೀಕರಣದ ಭರವಸೆಯನ್ನು ಕೊಡ್ತಿದ್ರು. ಇಡೀ ಜನಾಂಗ ಮತ್ತೊಮ್ಮೆ ದೇವರ ಮುಂದೆ ಶುದ್ಧರಾಗಿ ನಿಲ್ಲಬಹುದಿತ್ತು. ಎಂಥ ಒಂದು ನಿರಾಳತೆ ಅಲ್ವಾ? ಪ್ರಾಯಶ್ಚಿತ್ತದ ಆ ಗಂಭೀರ ವಾತಾವರಣದ ನಂತರ ವಾತಾವರಣ ಸಂಪೂರ್ಣವಾಗಿ ಬದಲಾಗುತ್ತಿತ್ತು. ಪಾಪಗಳೆಲ್ಲ ಕ್ಷಮಿಸಲ್ಪಟ್ಟಿವೆ, ಸಂಬಂಧ ಸರಿಹೋಗಿದೆ, ಈಗ ಸಂಭ್ರಮದ ಸಮಯ. ಇದು ದುಃಖದಿಂದ ನೇರವಾಗಿ ಹಿಗ್ಗಿಗೆ ಜಿಗಿದ ಹಾಗೆ. ಸುಕ್ಕೋತ್ ಅಥವಾ ಗುಡಾರಗಳ ಹಬ್ಬ ಬಹುಶಃ ಎಲ್ಲಾ ಹಬ್ಬಗಳಿಗಿಂತ ಹೆಚ್ಚು ಸಂತೋಷದಾಯಕವಾಗಿತ್ತು. 7 ದಿನಗಳ ಕಾಲ ಜನರು ತಮ್ಮ ಮನೆಗಳನ್ನ ಬಿಟ್ಟು ಮರದ ಕೊಂಬೆಗಳಿಂದ ಮಾಡಿದ ಚಿಕ್ಕ ಚಿಕ್ಕ ಗುಡಾರಗಳಲ್ಲಿ ವಾಸಿಸ್ತಿದ್ರು. ಇದು ಅರಣ್ಯದಲ್ಲಿ ಅಲೆದಾಡುತ್ತಿದ್ದಾಗ ದೇವರು ತಮ್ಮನ್ನ ಹೇಗೆ ಕಾಪಾಡಿದ್ರು ಅನ್ನೋದನ್ನ ನೆನಪಿಸ್ಕೊಳ್ತಾ ಇತ್ತು. ನೋಡಿ, ಪ್ರಾಯಶ್ಚಿತ್ತ ಆದಮೇಲೆ ದೇವರ ಜೊತೆ ಇಷ್ಟು ಸಂತೋಷವಾಗಿರೋಕೆ ಸಾಧ್ಯ ಅನ್ನೋದಕ್ಕೆ ಇದೊಂದು ಅದ್ಭುತವಾದ ಚಿತ್ರಣ. ಸರಿ, ಇಷ್ಟೆಲ್ಲ ಆಚರಣೆಗಳನ್ನು ನೋಡಿದ್ವಿ. ಆದರೆ ಇವುಗಳೆಲ್ಲದರ ಆಳವಾದ ಅರ್ಥವೇನು? ಇವು ಕೇವಲ ಹಳೇ ಘಟನೆಗಳನ್ನು ನೆನ್ಪಿಸ್ಕೊಳ್ಳೋಕಿದ್ದಿದ್ದ, ಅಥವಾ ಇದಕ್ಕೂ ಮಿಗಿಲಾದ ಏನಾದರೂ ಇದೆಯಾ? ಹಾಗಾದ್ರೆ ನಾವು ನೋಡ್ದ ಹಾಗೆ ಇಲ್ಲೊಂದು ಸ್ಪಷ್ಟವಾದ ಕಥೆ ಇದೆ. ಇದು ವಸಂತಕಾಲದಲ್ಲಿ ದಾಸತ್ವದಿಂದ ಸಿಕ್ಕ ಬಿಡುಗಡೆಯಿಂದ ಶುರುವಾಗಿ ಶರತ್ಕಾಲದಲ್ಲಿ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಂಡು ಕೊನೆಗೆ ದೇವರ ಜೊತೆ ಸಂತೋಷದ ಸಹಭಾಗಿತ್ವದಲ್ಲಿ ಮುಗಿಯುತ್ತೆ. ಒಂದು ಸಂಪೂರ್ಣ ಪ್ರಯಾಣ. ನಂತರ ಬಂದ ಪ್ರವಾದಿಗಳು ಹೇಳಿದ ಹಾಗೆ ಈ ಹಬ್ಬಗಳು ಕೇವಲ ನೆನಪುಗಳಾಗಿರಲಿಲ್ಲ, ಅವು ನೆರಳುಗಳಿದ್ದಂತೆ. ಒಂದು ನೆರಳು ಯಾವತ್ತೂ ಒಂದು ನಿಜವಾದ ವಸ್ತುವಿಗೆ ಸೇರಿರುತ್ತಲ್ವಾ? ಹಾಗೆಯೇ ಈ ವಿಧಿವಿಧಾನಗಳು, ಈ ಕುರಿಗಳು, ಈ ಆಡುಗಳು ಇವೆಲ್ಲವೂ ಭವಿಷ್ಯದಲ್ಲಿ ಬರಲಿರುವ ಒಂದು ದೊಡ್ಡ ನಿಜವಾದ ವಾಸ್ತವದ ಕಡೆಗೆ ಬೆರಳು ಮಾಡಿ ತೋರಿಸ್ತಿದ್ವು. ಈ ಪ್ರಾಚೀನ ಹಬ್ಬಗಳ ಕಥೆ ನಮ್ಗೆ ದೇವರ ಬಗ್ಗೆ ಒಂದು ಮುಖ್ಯವಾದ ಸತ್ಯವನ್ನ ಹೇಳುತ್ತೆ. ಆತನು ತನ್ನ ಮತ್ತು ಮನುಷ್ಯರ ನಡುವಿನ ಅಂತರವನ್ನ ಕಡಿಮೆ ಮಾಡಲು ಯಾವಾಗ್ಲೂ ಒಂದು ದಾರಿಯನ್ನ ಮಾಡ್ತಾನೆ. ಇದು ಪ್ರಾಯಶ್ಚಿತ್ತ, ಕ್ಷಮೆ ಮತ್ತು ಕೊನೆಗೆ ದೇವರೊಂದಿಗೆ ಸಹಭಾಗಿತ್ವದ ಒಂದು ಅದ್ಭುತ ಕಥೆ. ಹಾಗಾದ್ರೆ ಈ ಎಲ್ಲಾ ನೆರಳುಗಳು ಸೂಚಿಸುತ್ತಿರುವ ಆ ಅಂತಿಮ ನಿಜವಾದ ವಾಸ್ತವ ಯಾವುದು? ಇದನ್ನ ನಾವೇ ಆಲೋಚಿಸಿ ನೋಡಬೇಕು.